ನಮಸ್ಕಾರ. ನಾನು ನಿಮ್ಮ ಕೋಟೆ ಪ್ರಭಾಕರ್ ಮಾತಾಡೋದು. ಪುರಾತನ ಕಾಲದಿಂದ ಇಲ್ಲಿ ಜಲಕಂಠೇಶ್ವರ ದೇವಸ್ಥಾನ ಇದೆ. ಇಲ್ಲಿ 1000 ವರ್ಷದ ಇತಿಹಾಸ ಇದೆ ಆ ದೇವಸ್ಥಾನಕ್ಕೆ. ಅದರ ಪಕ್ಕದಲ್ಲಿ ಪ್ರಸನ್ನ ಕಲ್ಯಾಣ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಿದೆ. ನಾವು ಈಗಲೂ ಬಂದು ನೋಡ್ಬೋದು, ನೀವೆಲ್ಲರೂ ಬಂದು. ಇದು ಭಾರಿ ಪುರಾತನ ಕಾಲದ್ದು. ಈಗ ಮೊನ್ನೆ ಬಂದಿರೋ ಸುದ್ದಿ ಏನಂದರೆ, ಇಲ್ಲಿ ವಾಣಿವಿಲಾಸ್ ಸ್ಕೂಲಲ್ಲಿ ಇಲ್ಲೊಂದು ಸ್ಕೂಲ್ ಏನೋ ಸ್ಥಾಪನೆ ಮಾಡಬೇಕು ಅಂತ, ಇದನ್ನೇ ಕಟ್ಟಿಸ್ಬೇಕು ಅಂತ ಎಲ್ಲ ರೆಡಿ ಮಾಡ್ತಾಯಿದ್ರು. ಆಕಸ್ಮಿಕವಾಗಿ ಇಲ್ಲಿ ಭೂಮಿ ಪೂಜೆ ಮಾಡಿ ತೆಗಿತಾ ಇರುವಾಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಆ್ಯಕ್ಚುಲಿ ಇದು ಕಲ್ಯಾಣಿ ಅಂದ್ಬಿಟ್ಟು ನಮಗೆ ಆಗ ತಾತಿನ ಕಾಲದಲ್ಲಿ ಹೇಳ್ತಾ ಇದ್ವಿ. ಇಲ್ಲಿನ ನೀರೆಲ್ಲ ನಾವು ತೊಗೊಂಡ್ಬರ್ತಾ ಇದ್ವಿ, ಈ ಕಲ್ಯಾಣಿ ಎಲ್ಲ ಯೂಸ್ ಮಾಡ್ತಾ ಇದ್ವಿ ಅಂತ. ಅದು ನಾವು ಸುಮ್ಮನೆ ಕೇಳ್ಪಡ್ತಾ ಇದ್ವಿ. ಆದರೆ ಈಗ ಅದು ನಿಜ ಅನ್ನಿಸ್ತಾ ಇದೆ. ಈ ಕಲ್ಯಾಣಿ ಜೊತೆಗೆ ಅಲ್ಲಿ ಶಿವಂದು ವಿಗ್ರಹ, ಈ ಪುರಾತನ ಕಾಲದ್ದು ಶಿವಂದು ವಿಗ್ರಹ ಕೂಡ ಕಾಣುತ್ತೆ ನೋಡಿ. ನಂದಿ ಮೇಲೆ ಶಿವ ಪ್ರಸಾದ ಕೊಡ್ತಾ ಇರೋ ಥರ ಈ ವಿಗ್ರಹ ಎಲ್ಲ ಸಿಕ್ಕಿದೆ. ಮತ್ತು ಆಮೇಲೆ ಈ ಕಡೆ ಎಲ್ಲ 2-3 ಗುಂಡುಗಳೆಲ್ಲ ಸಿಕ್ಕಿದೆ ಅಂತ ಇಲ್ಲಿ. ಇದು ಭಾಳ ಪುರಾತನ ಕಾಲದ ಇತಿಹಾಸ ಈ ದೇವಸ್ಥಾನದಲ್ಲಿ, ಈ ಸ್ಥಳೀಯ ಜಾಗದ್ದಾಗಲಿ, ನಮ್ಮ ಜಲಕಂಠೇಶ್ವರ ದೇವಸ್ಥಾನ ಆಗಲಿ, ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಲಿ, ಎಂಥ ಕಲ್ಯಾಣಿ ಅಂದರೆ ಅಂಥ ಕಲ್ಯಾಣಿ ಇದೆ ಇಲ್ಲಿ. ಅದನ್ನು ಏನಾದರೂ ಮಾಡಿ ಉಳಿಸ್ಕೋಬೇಕು. ಒಂದು ಮಾತ್ರ ನಮ್ಮತ್ತು ಕಲ್ಯಾಣಿ ಇದೆ. ಹರ ಹರ ಮಹಾದೇವ. ಸುಮಾರು 2000 ವರ್ಷ ಇತಿಹಾಸವುಳ್ಳಂಥ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ವಾಣಿವಿಲಾಸ್ ಸ್ಕೂಲ್ ಕಟ್ಟಡ ನಿರ್ಮಾಣ ಮಾಡಬೇಕಾದಂಥ ಸಮಯದಲ್ಲಿ ಕಲ್ಯಾಣಿ ಅಂತ ಗೋಚರ ಆಗಿದೆ. ಅದನ್ನು ಸ್ಥಳೀಕರು, ನಾಗರಿಕರು, ಇಲ್ಲಿ ಪಕ್ಕದಲ್ಲಿ ಇರುವಂಥ ಹಿರಿಗರು, ಆರ್ವಿ ದೇವರಾಜ್ ಅವರು ಆಗ್ಬೋದು, ಅವರ ಧರ್ಮಪತಿ ಅಂತ ಆದಂಥ ಇಂಥವರು ಆಗ್ಬೋದು, ಬಂದು ಇವತ್ತು ಜಾಗವನ್ನೆಲ್ಲ ನೋಡಿ ಇದನ್ನು ನಿರ್ಮಾಣ ಮಾಡೋಣ ಅಂತ ಸರ್ಕಾರಕ್ಕೆಲ್ಲ ಒಂದು ಮನವಿ ಮಾಡೋದಕ್ಕೆ ಕೊಡೋಣ ಅಂತ ಹೇಳಿದ್ದಾರೆ. ಎಲ್ಲ ಹಿರಿಕರೆಲ್ಲ, ಕೋಟೆ ನಾಗರಿಕರೆಲ್ಲ ಸಹಕಾರ ಮಾಡಬೇಕಾಗಿ ತಮ್ಮಲ್ಲಿ ಕಡೆ ಪ್ರಾರ್ಥನೆ. ಒಳ್ಳೆ ಸುದ್ದಿ ನಾವು ಹೇಳ್ಬೋದು. ನಮ್ಮ ಆನ್ಸಿಸ್ಟರ್ಸ್ ಹೇಳಿದ್ದಾರೆ, ಇವತ್ತು ನಾವು ನೋಡಿದ್ದಿಲ್ಲ, ಇವತ್ತು ಪ್ರೂವ್ ಆಗಿದೆ ಇಲ್ಲಿ ಕಲ್ಯಾಣಿ ಇತ್ತು ಅಂತ. ನಮ್ಮ ಜಲಕಂಠೇಶ್ವರ ದೇವಸ್ಥಾನದಲ್ಲಿರುವಂಥ ವಿಗ್ರಹ ಇದೇ ಒಂದು ಕಲ್ಯಾಣಿಯಲ್ಲಿ ಸಿಕ್ಕಿದೆ ಅಂತ ನಮ್ಮ ಆನ್ಸಿಸ್ಟರ್ಸ್ ಹೇಳ್ತಾ ಇರೋದು ನಾವು ಕೇಳ್ಕೊಂಡು ಬಂದಿದ್ವಿ. ಇವತ್ತು ತುಂಬ ಮ್ಯಾರಾಕಲ್ ಅಂತಲೇ ಹೇಳ್ಬೋದು. ಇಲ್ಲಿ ಕಟ್ಟಡ ಒಂದು ನಮ್ಮ ವಾಣಿವಿಲಾಸ್ ವುಮೆನ್ಸ್ ಕಾಲೇಜ್ ಅವರು ಕಟ್ಟಡ ನಿರ್ಮಾಣ ಮಾಡಬೇಕಾದ್ರೆ ಅಲ್ಲಿತಾ ಇದ್ದಾಗ ದೇವರ ಒಂದು ವಿಗ್ರಹ ಅಂತ ಹೇಳ್ಬೋದು, ಮಾನ್ಯುಮೆಂಟ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಪಾರ್ವತಿ, ಶಿವ ಪಾರ್ವತಿ, ನಂದಿ ದೇವರು ಕೊಡ್ತೀರಾ ಅಂತ ಒಂದು, ಅಂದರೆ ನಮಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ನಾವು ಇಂಥ ಒಂದು ಪುಣ್ಯಕ್ಷೇತ್ರ ಇದೆ, ಪುಣ್ಯಕ್ಷೇತ್ರ ಅಂತ ಪುಣ್ಯಕ್ಷೇತ್ರದಲ್ಲಿ ನಾವು ಇದ್ದೀವಿ. ಯಾಕೆ ನಮ್ಗೆ ಮನಸ್ಸೇ ಬರಲಿಲ್ಲ ಈ ಏರಿಯಾ ಬಿಟ್ಟು ಹೋಗೋಕ್ಕೆ ಅಂದರೆ, ಇವತ್ತು ಅನಿಸ್ತಾ ಇದೆ ನನ್ನ ಮನಸ್ಸಿಗೆ ಇದೇ ದೇವರು ನಮ್ಮನ್ನ ನಿಲ್ಲಿಸ್ಕೊಂಡಿದ್ದಾರೆ. ನಾವು ಅದೇ ದೇವರು ನಮ್ಮ ಇವತ್ತು ಪ್ರತ್ಯಕ್ಷ ಆಗಿ ಒಂದು ಮ್ಯಾರಾಕಲ್, ಒಂದು ದೇವರು ಒಂದು ರೂಪ ಕಾಣಿಸ್ಕೊಟ್ಟಿದೆ ಅಂತ ಹೇಳಿದ್ರೆ, ಇದನ್ನ ನಾವೆಲ್ಲರೂ ಸೇರಿ ಒಟ್ಟಾಗಿ ಇಲ್ಲಿರುವಂಥ ಕೋಟೆ ನಾಗರಿಕರು ಮತ್ತು ಬೆಂಗಳೂರು, ಇಡೀ ಬೆಂಗಳೂರಲ್ಲಿ ಜಲಕಂಠೇಶ್ವರ ಏನು ಯಾವ ಸರ್ಕಾರದ ಒಂದು ಪ್ರೋತ್ಸಾಹ ಬೇಕಾಗತ್ತೆ. ನಮ್ಮ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಆಗಲಿ ಮತ್ತು ನಮ್ಮ ಮುಜರಾಯಿ ಡಿಪಾರ್ಟ್ಮೆಂಟ್ ಅವರಾಗಲಿ, ಅವರ ಒಂದು ಸಹಕಾರದಿಂದ ಖಂಡಿತ ನಾವೆಲ್ಲರೂ ಸೇರಿ ಒಂದು ಸರ್ಕಾರದ ಮುಖಾಂತರ ಈ ಒಂದು ಪುಣ್ಯ ಕಾರ್ಯ ಆಗಬೇಕು, ಮತ್ತೆ ಇದು ಪುಣ್ಯಕ್ಷೇತ್ರ ಆಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇಷ್ಟು ದಿನ ಇಲ್ಲೇ ಇದ್ದು ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ. ಈಗ ನಮಗೆ ಅಲ್ಲಿ ತೋಡಿದ್ದಾರೆ, ತೋಡುವಾಗ ಕಲ್ಯಾಣಿ ಸಿಕ್ಕಿದ್ದು ನಮ್ಗೆ ಗೊತ್ತಿತ್ತು. ಕಲ್ಯಾಣಿ ಇದೆ, ಒಂದು ನಿಧಿ ಇದೆ ಅನ್ನೋ ಹೇಳ್ತಾ ಇತ್ತು. ಬಟ್ ಈಗ ತೋಡುವಾಗ ನಮ್ಗೆ ಸಿಕ್ಕಿದೆ ಆ ಕಲ್ಯಾಣ ಉಳಿಸ್ಕೋಬೇಕು ಅಂತ ನಮ್ಮ ಕೋಟೆ ಕ್ಷೇತ್ರದಲ್ಲಿ ಎಲ್ಲರೂ ಅದ್ರ ಬಗ್ಗೆ ಇದ್ರ ಒಂದು ಹೆರಿಟೇಜು ಹಳೆ ಪಾರಂಪರ್ಯದ ಬಂದಿರೋದ ಉಳಿಸ್ಕೋಬೇಕು ಅಂತ ನಮ್ಮ ಸಾರ್ವಜನಿಕರು ಎಲ್ಲ ಕೋಟೆ ಅವರು ಸೇರಿಕೊಂಡು ಎಲ್ಲಾನ ಕಾಪಾಡ್ಕೋಬೇಕು ಅಂತ ನಮ್ಮ ಕಳಕಳಿ.